ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ನೋಡಿರಿ. ನಾನು ಇವತ್ತು ಶೇರ್ ಮಾಡಕತ್ತೀನಿ. ಬೆಳಗ್ಗೆನ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ನಿ. ಆಲ್ರೆಡಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದಿದ್ನಿ. ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೇನೆ ನೋಡಿರಿ. ಇವತ್ತು ನಾನು ಹೀರೆಕಾಯಿ ಮಸ್ಕಾಯಿ ಮಾಡಕತ್ತಿದ್ನಿ. ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ, ಹಾಗಾಗಿ ಆ ವಿಡಿಯೋದಲ್ಲಿನೂ ಶೇರ್ ಮಾಡ್ದಂಗೆ ಆಯಿತು. ಮತ್ತು ಬರೀ ಬೇಳೆ ಸಾರು ತಿಂದು ಸಾಕಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಹೀರೆಕಾಯಿ ಮಸ್ಕಾಯಿ ಮಾಡಿರಾತಂತೇಳಿ ಮಾಡತ್ತೀನಿ. ಅದಕ್ಕೆಲ್ಲ ಹೀರೆಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೆಚ್ಚಿರುವಂಥ ಹೀರೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ ನೋಡಿರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿ ನಾವು ಇದನ್ನು ಕೂಗಿಸ್ಕೋಬೇಕು. ನಾನು ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ನಿ. ಕರೆಕ್ಟಾಗಿ ಬೆಂದಿರ್ತೈತಿ 3 ವಿಷಲ್ಗೆ. ಮಂದಾಗ ಬೇಯಬೇಕು, ಹಂಗೆ ಬೇಳೆ ಆಮೇಲೆ ಹೀರೆಕಾಯಿ ಹಾಗೆ ಇರಬಾರ್ದು. ಹಾಗಾಗಿ ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದನ್ನು ಕೂಗ್ಸಾಕಿಟ್ಟು ಇವಾಗ ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಕತ್ತೀನಿ. ಆರೆಂಜ್ ಬೇಕಂತ ಅಂದಿದ್ಲಕ್ಕಿ, ಹಾಗಾಗಿ ನಾನು ಜಿಯೋ ಮಾರ್ಟಲ್ಲಿ ಬುಕ್ ಮಾಡಿದ್ನಿ. ಆರೆಂಜ್ ಬಂದಿದ್ದು. ಆರೆಂಜು ಮತ್ತು ಬಿಸ್ಕೆಟು, ಸ್ವಲ್ಪ ಪಿಸ್ತಾ ಹಾಕಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡೀನಿ. ಅಷ್ಟೊತ್ತಿಗಾಗಲೇ ಇದೆಲ್ಲ ಬೆಂದಿತ್ತು. ಸ್ವಲ್ಪ ಪ್ರೆಷರ್ ಹೋದ್ಮೇಲೆ ಇವಾಗ ಓಪನ್ ಮಾಡಿ ಸ್ವಲ್ಪ ಎಲ್ಲ ಕಡಿಯತ್ತನ್ನು ನೋಡ್ರಿ. ಅದು ಮಂದಾಗ ಬೆಂದಿತ್ತು. ಕಡ್ದಾದ್ಮೇಲೆ ಒಗ್ಗರಣೆ ಕೊಡಾಕತ್ತೀನಿ. ಒಂದು ಬೋಗಣಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಿಂಗೆ ಹಾಕ್ಕೊಂಡಿದ್ದಾನೆ ನೋಡ್ರಿ. ಹಾಕಿ ಇವಾಗ ನಾವೇನು ಕಡ್ದಿಟ್ಕೊಂಡಿದ್ದೀವಲ್ಲ ಬೇಳೆ, ಅದನ್ನು ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಇದು ಸಾಂಬಾರು ರೆಡಿ ಆಗಿಬಿಡ್ತೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬ್ಯಾಡ ಅನ್ನೋರು ನೀವು ಕೆಂಪು ಖಾರನೂ ಹಾಕೋಬೋದು. 1-2 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಹೀರೆಕಾಯಿ ಮಸ್ಕಾಯಿ ರೆಡಿ ಆಯಿತು. ಅನ್ನನೂ ಮಾಡಿದ್ನಿ, ವೈಟ್ ರೈಸು. ಹಂಗೆ ತೊಂಡೆಕಾಯಿ ಪಲ್ಯ ಮಾಡಿ ಸಲಾಡನ್ನು ಮಾಡಿದ್ದೇನೆ ನೋಡಿರಿ. ತೊಂಡೆಕಾಯಿ ಪಲ್ಯ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತು ರೆಸಿಪಿ ಎಲ್ಲ ಏನು ಶೇರ್ ಮಾಡತ್ತಿಲ್ಲ. ಬೇಗ ಪಲ್ಯನೂ ಮಾಡಿ ತೆಗೆದಿಟ್ನಿ. ಹಂಗೆ ಸಲಾಡು ರೆಡಿ ಇತ್ತು. ಇವಾಗ ಚಪಾತಿ ಮಾಡಕತ್ತೀನಿ. ನಮ್ಮ ಮನೆಯವ್ರಿಗೆ ಇವಾಗ ಎಷ್ಟು ಬೇಕಲ್ಲ ಅಷ್ಟು ಮಾಡಿರ್ತೀನಿ. ಮತ್ತು ನನಗೊಬ್ಬಾಕಿಗೆ ತಿನ್ನಕ್ಕೆ 1-2-3 ಅಷ್ಟು ಮಾಡ್ಕೊಂಡಿರ್ತೀನಿ. ಉಳ್ಕಿದ ಹಿಟ್ಟೆಲ್ಲ ಹಂಗೆ ಇಟ್ಟಿರ್ತೀನಿ ನೋಡ್ರಿ. ನಾನು ಸಂಜೆ ಮುಂದೆ ನಾವು ಮತ್ತು ಅದನ್ನು ಮಾಡ್ಕೊಂಡು ತಿಂದಿರ್ತೀವಿ. ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿರ್ತಾನಲ್ಲ, ಅವ್ರು ಅಲ್ಲಿ ಊಟ ಮಾಡ್ಕೊಂಡಿರ್ತಾರೋ. ಸಾನ್ವಿಗೆ ಮಧ್ಯಾಹ್ನ ಬೇಕಂದ್ರೆ ಚಪಾತಿ ಮಾಡಿಕೊಡ್ತೀನಿ. ಇಲ್ಲಂತಂದ್ರೆ ಅಕ್ಕಿ ಅನ್ನ ಸಾಂಬಾರು ಅಂತಾಳು. ಅಕ್ಕಿಗೆ ಈ ಥರ ನಾವು ವೆರೈಟಿ ಸಾರು ಮಾಡಿದ್ದೀವಿ ಅಂದ್ರೆ ಇಷ್ಟ ಆಗ್ತತಿ. ಹಾಗಾಗಿ ಅಕ್ಕಿ ಮಧ್ಯಾಹ್ನ ಕೇಳಿದ್ರೆ ಚಪಾತಿ ಮಾಡಿಕೊಡ್ತೀನಿ, ಇಲ್ಲಂತಂದ್ರೆ ಇಲ್ಲ. ನಮ್ಮ ಮನೆಯವ್ರ ಬಾಕ್ಸಿಗೆ ಇವಾಗೆಲ್ಲನೂ ಹಾಕಿ ಪ್ಯಾಕ್ ಮಾಡಿದ್ದೇನೆ ನೋಡಿರಿ. ಅನ್ನ ಸಾಂಬಾರು ಆಮೇಲೆ ಪಲ್ಯ, ಚಪಾತಿ, ಉಪ್ಪಿನಕಾಯಿ ಎಲ್ಲನೂ ಹಾಕಿ ಬಾಕ್ಸ್ನ ರೆಡಿ ಮಾಡಕತ್ತೀನಿ. ಇವಾಗ ಥಂಡಿ ಇರೋದ್ರಿಂದ ಬೆಳಗ್ಗೆ ಬೇಗ ಹೇಳೋಕ್ಕಾಗಂಗಿಲ್ಲ, ಲೇಟ್ ಆಗ್ತತಿ. ಆವಾಗ ಕೆಲಸಗಳೆಲ್ಲ ಲೇಟ್ ಆಗಕತ್ತಾವ ನೋಡ್ರಿ. ನಾನು ಟ್ರೈ ಮಾಡಕತ್ತೀನಿ ಬೇಗ ಹೇಳ್ಬೇಕಂತೇಳಿ, ಆದರೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿರ್ತೀನಿ. ಅದು ಅಲಾರಾಮ್ ಹೊಡೆದಾಗ ಥಂಡಿ ಇರ್ತೈತಲ್ಲ, ಮತ್ತು ಬಂದು ಮಾಡಿ ಮಲ್ಕೊಂಬಿಡತ್ತಾನೆ. ಹಿಂಗೆ ಆಗತ್ತತಿ. ನಾನು ಬೇಗ ಹೇಳೋಕೆ ರೂಢಿ ಮಾಡ್ಕೋಬೇಕಿನ್ನು. ಅಟ್ಲೀಸ್ಟ್ ಒಂದು 5:30ಗಾದರೂ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. 5ಗೆ ಆಗಲಿಲ್ಲಪ್ಪ ಅಂದ್ರೂ ಒಂದು 5:30ಗೆ ಎದ್ರೆ ಒಂದಷ್ಟು ಕೆಲಸಗಳಾಗ್ತಾವೆ. ಹಾಗಾಗಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಏನಾದರೂ ಫೋನ್ ಹಿಡ್ದೀವಿ ಅಂತಂದ್ರೆ ನಮ್ಗೆ ಏನು ಕೆಲಸ ಮಾಡೋಕ್ಕೂ ಆಗಂಗೇ ಇಲ್ಲ. ಬರೋ ಟೈಮೆಲ್ಲ ನಾವು ಫೋನ್ ನೋಡಿದ್ರಾಗ ಕಳೆದು ಬಿಡ್ತೇವೆ. ಹಾಗಾಗಿ ಕೆಲಸ ಮುಗಿಯೋವರೆಗೂ ಫೋನ್ನ ನೋಡೋದು ಆದಷ್ಟು ಅವಾಯ್ಡ್ ಮಾಡಬೇಕು. ನಾನಂತೂ ಹಂಗೆ ಮಾಡ್ತೇನೆ ನೋಡಿರಿ. ಯಾಕಂದ್ರೆ ನನ್ನ ಫೋನ್ ಯಾವಾಗಲೂ ವೀಡಿಯೋ ಮಾಡೋಕ್ಕೆ ಬ್ಯುಸಿಯಾಗಿರ್ತೈತಿ. ಫೋನ್ ಅಂತ ಏನು ನೋಡೋಂಗಿಲ್ಲ. ನಾನು ಲೇಟಾಗಿ ಎದ್ರೂ ಬೇಗ ಕೆಲಸ ಮುಗಿಸ್ಬಿಡ್ತೀನಿ. ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಬೇಗ ಎದ್ದಿರ್ತಾರೋ, ಆದರೂ ನಾನು ಫೋನ್ ನೋಡ್ಕೊತ ಟೈಮೆಲ್ಲ ಅಲ್ಲೇ ವೇಸ್ಟ್ ಮಾಡಿಬಿಟ್ಟಿರ್ತಾರೋ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮನೆಯೊಳಗೆ ಬೇಗ ಕೆಲಸ ಮುಗಿಬೇಕಂತಂದ್ರೆ ನಾವು ಫೋನನ್ನು ಅವಾಯ್ಡ್ ಮಾಡಬೇಕು. ಎದ್ದ ತಕ್ಷಣ ಏನೋ ಒಂದು ಸರಿ ನೋಡ್ತೀವಪ್ಪ ಅಂದ್ರೆ ಒಂದು 5 ನಿಮಿಷ ನೋಡಿ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಪೂರ್ತಿ ಮನೆಯಾಗಿನ ಕೆಲಸ ಮುಗಿಯೋವರೆಗೂ ಫೋನ್ನ ಹಿಡಿಲಿಲ್ಲ ಅಂದ್ರೆ ಬೇಗನೂ ಕೆಲಸ ಆಗ್ತತಿ. ಆಮೇಲೆ ನಾವು ಮಧ್ಯಾಹ್ನ ಫ್ರೀ ಆದಾಗ ಫೋನ್ನ ನೋಡ್ಕೋಬೋದು. ನಾನಂತೂ ಬೆಳಗಿನ ಟೈಮ ಫೋನ್ ನೋಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ಫೋನನ್ನು ವೀಡಿಯೋ ಮಾಡೋದ್ರಾಗ ಬ್ಯುಸಿ ಇರ್ತೈತಿ. ಮತ್ತು ನಾನಂತೂ ಫುಲ್ ಬ್ಯುಸಿ ಇರ್ತೀನಿ. 10 ಗಂಟೆವರೆಗೂ ಅಂತೂ ನನಗೆ ಏನು ಮಾಡೋಕ್ಕೂ ಟೈಮ ಇರೋಂಗಿಲ್ಲ. ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೇನೆ ನಾನು. ಇವತ್ತು ಅಷ್ಟೇ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಮತ್ತು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಒಟ್ಟಿಗೆ ಊಟನ ಮಾಡಕತ್ತೀನಿ ನೋಡಿರಿ. ನಾನು ನಾಷ್ಟ ಮಾಡಬೇಕಾದ್ರೆ ನಾಷ್ಟ ಊಟ 2 ಒಟ್ಟಿಗೆ ಆಗಿಬಿಡ್ತೈತಿ. ಒಂದು 11 ಗಂಟೆ ಆಗಿರ್ತೈತಿ. ಆವಾಗ ತಿಂದುಬಿಟ್ಟಿರ್ತೇನೆ ನಾನು. ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಂಗಿಲ್ಲ.
ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಿ, ಅವೆಲ್ಲ ವಾಶ್ ಆಗಿದ್ದು. ಇವಾಗ ತೆಗೆದು ಅವನು ಒಣಗಿ ಹಾಕಕತ್ತೀನಿ ನೋಡ್ರಿ. ಒಂದು ದಿವಸ ಬಿಟ್ಟು ಒಂದು ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ. ಬೆಳಗ್ಗೆ ಹಿಂದಿನ ದಿವಸ ಹಾಕಬೇಕನ್ನಿ ಅವಾಗ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆನ ಫಸ್ಟು ವಾಶ್ಗೆ ಹಾಕಿಬಿಟ್ಟಿದ್ನಿ. ಬಟ್ಟೆ ಎಲ್ಲ ಒಣಗಿ ಹಾಕಿದ ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದಾದ್ಮೇಲೆ ಇವಾಗ ನಾನು ಮತ್ತೆ ಕ್ಲೀನಿಂಗ್ ಕೆಲಸ ಮಾಡೋಕ್ಕೆ ಬಂದೀನಿ ನೋಡ್ರಿ. ಯಾಕಂದ್ರೆ ನಾಷ್ಟ ಆದಮೇಲೆ ನಾನು ಏನು ಮಾಡಿರಲಿಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟಿದ್ನಿ. ಮತ್ತು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಲೇಟ್ ಆಕತ್ತಂತೇಳಿ ಫಸ್ಟ್ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಕಿಚನಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಫಸ್ಟ್ ಗ್ಯಾಸ್ ಎಲ್ಲ ಒರೆಸೀನಿ, ಚಪಾತಿ ಮಾಡಿದ ಹಿಟ್ಟೆಲ್ಲ ಬಿದ್ದಿತ್ತಲ್ಲ, ಹಾಗಾಗಿ ಎಲ್ಲ ಫಸ್ಟ್ ಗ್ಯಾಸ್ ಒರೆಸ್ಕೊಂಡು ಆಮೇಲೆ ಲತ್ತಿಗುನಿ ಅದು ಹಿಟ್ಟಿಂದು ಡಬ್ಬಿ ಎಲ್ಲನೂ ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ನಾಷ್ಟ ನಮ್ಮ ಮನೆಯವ್ರು ಹೋದ್ಮೇಲೆ ನಾಷ್ಟ ಇದು ಜಳಕಾಟ್ ಮಾಡಿದಾಗ ಬಂದಕ್ಕೆ ನಾನು ನಾಷ್ಟ ಮಾಡಿ ನಾನು ವಿಡಿಯೋ ಎಡಿಟ್ ಮಾಡೋಕೆ ಕೂತ್ಕೊಂಡ್ಬಿಟ್ಟೆ. ಹಾಗಾಗಿ ಕಿಚನ್ ಯಾವುದೂ ಕ್ಲೀನ್ ಆಗಲಿಲ್ಲ. ದಿನ ಏನು ಮಾಡ್ತೇನೆಂದ್ರೆ ಎಲ್ಲ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ಊಟ ಮಾಡಿಬಿಟ್ಟಿರ್ತೀನಿ. ಇವತ್ತು ಮಿಸ್ ಆಯ್ತದು, ಹಾಗಾಗಿ ಎಲ್ಲ ಆದಮೇಲೆ ಇವಾಗ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ. ಬಟ್ಟೆ ಬೇಗ ಒಣಗಾಕ್ಬಿಟ್ನಿ, ಒಣಗೋದಿಲ್ಲ ಅಂಥೇಳಿ ಫಸ್ಟ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ನಿ. ಕಟ್ಟಿ ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ. ಇವಾಗ ಯಾವ್ದು ಅಡುಗೆ ಐತಲ್ಲ ಅದೆಲ್ಲ ಪಾತ್ರೆನೂ ಒಂದು ಕಡೆ ಎಲ್ಲ ಇಡಾಕತ್ತೀನಿ. ಮತ್ತು ಸ್ವಲ್ಪ ಇರುವಂಥದ್ದನ್ನು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಬಿಟ್ಟಿರ್ತೇನೆ ನಾನು. ಈಗ ಅನ್ನ ಸಾಂಬಾರು ಸ್ವಲ್ಪ ಜಾಸ್ತಿನೇ ಇತ್ತದು, ಅದನ್ನು ಹಾಗೆ ಇಟ್ನಿ. ಪಲ್ಯ ಮಾತ್ರ ಒಂದು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನು ಒಂದು ಡಬ್ಬಿಗೆ ತೆಗೆದಿಟ್ನಿ. ಚಪಾತಿ ಇಟ್ಟು ಅಷ್ಟೇ, ಅದು ಒಂದು ಚೂರ ಉಳಿದಿತ್ತು, ಅದನ್ನು ನಾನು ಡಬ್ಬಿಗೆ ತೆಗೆದಿಟ್ಟನಿ. ಫ್ರಿಜ್ ಒಳಗೆ ಏನು ಇಡಂಗಿಲ್ಲ, ಹಂಗೆ ಹೊರಗೆ ಇಟ್ಟಿರ್ತೀನಿ. ಅಕಸ್ಮಾತ್ ಜಾಸ್ತಿ ಹಿಟ್ಟಿದ್ದು ನಾಳೆಗೆ ಯೂಸ್ ಮಾಡ್ಕೋಬೇಕಂದ್ರೆ ಅಷ್ಟೇ ನಾನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಇವಾಗ ಬೆಳಿಗ್ಗೆ ಚಪಾತಿ ಮಾಡೀನಿ ಅಂದರೆ ಅದನ್ನು ಹಂಗೆ ಹೊರಗಡೆನೇ ಇಡಾಕತ್ತೀನಿ ನೋಡ್ರಿ. ಈಗ ತಂಪು ಬೇರೆ ಇರ್ತದಲ್ಲ, ಹಾಗಾಗಿ ಫ್ರಿಜ್ ಒಳಗೆ ಏನು ಇಟ್ಟಿರಂಗಿಲ್ಲ. ಒಂದು 2-3 ಚಪಾತಿ ಆಗುವಷ್ಟು ಉಳಿದಿರ್ತದೆ ಅಷ್ಟೇ, ಅದನ್ನು ಹಂಗೆ ಹೊರಗಡೆ ಡಬ್ಬಿ ಒಳಗೆ ಇಟ್ಟಿರ್ತೀನಿ. ಪಲ್ಯನೂ ಎಲ್ಲ ಒಂದು ಡಬ್ಬಿ ಒಳಗೆ ತೆಗ್ದಿಟ್ಟನಿ, ಬಿಸಿ ಮಾಡಿ ತೆಗೆದಿಟ್ಟು ಇನ್ನು ಎಲ್ಲ ಪಾತ್ರೆನೂ ಎಲ್ಲ ತೆಕ್ಕೊಂಡನಿ. ಈಗ ಇನ್ನೆಲ್ಲನೂ ಒಂದು ಸರಿ ಪಾತ್ರೆ ತೊಳಿಬೇಕು ನೋಡ್ರಿ ಎಷ್ಟು ಪಾತ್ರೆ ಆಗ್ಯಾವು. ಎಲ್ಲ ಬೆಳಗ್ಗೆ ನಾಷ್ಟ ಮಾಡಿದ್ದು, ಆಮೇಲೆ ಹಾಲು ಕುಡ್ದಿದ್ದು, ಹಿಟ್ಟು ಕಲಸಿದ್ದು, ಎಷ್ಟೊಂದೆಲ್ಲ ಇದ್ದು ಅವನ್ನೆಲ್ಲನೂ ಫಸ್ಟ್ ಮುಸ್ರೆ ಎಲ್ಲ ತೆಗೆದಿಟ್ಕೊಂಡು ಸಿಂಕೆಲ್ಲ ತೊಳೆದು ಇವಾಗ ನಾನು ಎಲ್ಲ ಪಾತ್ರೆನ ತೊಳ್ಕೊಳಕತ್ತೀನಿ. ಈಗ ಒಂದು ಸರಿ ಪಾತ್ರೆ ತೊಳೆದ್ನಂದ್ರೆ ಮುಗೀತು. ಇನ್ನು ರಾತ್ರಿ ಮಲಗುವಾಗ ಒಂದು ಸ್ವಲ್ಪನೇ ಇರ್ತಾವೆ. ಈಗ ನಾ ಪಾತ್ರೆ ತೊಳೆದ್ಬಿಟ್ನಂದ್ರೆ ರಾತ್ರಿಗೆ ಏನು ಇರಂಗಿಲ್ಲ, ಯಾಕಂದ್ರೆ ಸಾನ್ವಿ ಮಧ್ಯಾಹ್ನ ಊಟ ಮಾಡಿದ್ದು ಒಂದು ತಟ್ಟೆ ಇರ್ತದೆ ಅಷ್ಟೇ, ಇನ್ನೇನು ಇರಂಗಿಲ್ಲ. ಅಡುಗೆದೂ ಎಲ್ಲ ಈ ರೀತಿ ತೆಗೆದು ನಾನು ತೊಳೆದಿಟ್ಬಿಟ್ಟಿರ್ತೀನಿ. ಹಾಗಾಗಿ ಯಾವುದೂ ಇರೋದಿಲ್ಲ. ರಾತ್ರಿಗೆ ಏನಾದರೂ ಬೇರೆ ಅಡುಗೆ ಮಾಡೋದಿತ್ತಂದ್ರೆ ಮಾಡ್ಕೊಂಡಿರ್ತೀನಿ, ಇಲ್ಲ ಅದ ಇತ್ತಂದ್ರೆ ಅದನ್ನು ತಿಂದ್ಬಿಟ್ಟಿರ್ತೀವಿ. ಆವಾಗ ಉಳ್ಕಿದ ಪಾತ್ರೆ ಎಲ್ಲ ತಗೊಂಡು ಊಟ ಮಾಡಿದ ತಟ್ಟೆಗಳಷ್ಟೇ ಬೆಳಗ್ಗೆರ ಮುಗೀತು. ಇವಾಗ ಕೈಗೊಂದು ಬೇರೆ ಕ್ರೀಮ್ ಹಚ್ಕೊಳಕತ್ತೀನಿ. ಆವಾಗಿಂದ ಸ್ವಲ್ಪ ಕೈ ನೋವು ಕಡಿಮೆ ಆಗೈತಿ, ಅಂದ್ರೆ ಇನ್ಫೆಕ್ಷನ್ ಆಗತ್ತಿತ್ತಲ್ಲ ನನಗೆ, ಅದು ಸ್ವಲ್ಪ ಕಡಿಮೆ ಆಗೈತಿ. ಇವಾಗ 2 ಸರಿ ಪಾತ್ರೆ ತೊಳ್ಯಾಕತ್ತೇನೆ ನೋಡ್ರಿ. ತೊಳೆದು ಎಲ್ಲ ಕ್ಲೀನ್ ಮಾಡೀನಿ. ಇವಾಗ ಅಡುಗೆ ಕೆಲಸ ಮುಗೀತು, ಆಮೇಲೆ ಎಲ್ಲ ಕೆಲಸ ಮುಗೀತು. ಮಧ್ಯಾಹ್ನದ ಮೇಲೆ ಹಂಗೆ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಆಕೆಗೆ ಹೋಮ್ವರ್ಕ್ ಮಾಡಿಸಿ ಆಕೆ ಮಲ್ಕೊಂಡ್ಲು. ನಾನು ಸ್ವಲ್ಪ ಹೊಲಿಯೋದಿತ್ತು ಅಂತೇಳಿ ಅದನ್ನು ಹೊಲದು ಮತ್ತು ಸಂಜೆ ಮುಂದೆಲ್ಲ ಎತ್ತಿಟ್ಟು ಕಸ ಗುಡಿಸಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಇನ್ನು ಅಡುಗೆದೇನಾದರೂ ಕೆಲಸ ಮಾಡಿರತ್ತಂತೇಳಿ ನೋಡ್ಯಾರ ಚಪಾತಿ ಹಿಟ್ಟಿತ್ತು, ಆಮೇಲೆ ಪಲ್ಯ ಇತ್ತು, ಅನ್ನ ಸಾಂಬಾರು ಹಂಗೆ ಇತ್ತು. ಅದಕ್ಕೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು 1-2 ಬಜ್ಜಿ ಮಾಡಿರತ್ತು ಅನ್ನ ಸಾಂಬಾರು ಜೋಡಿ ಅಂಥೇಳಿ ನಾನು ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡು ಕಡಲೆ ಹಿಟ್ಟು ಊರಿಂದ ತೊಗೊಂಡು ಬಂದಿದ್ದೀವಲ್ಲ, ಅದನ್ನು ನಾನು ಸಾನಿಸಿ ಡಬ್ಬಿಗೆ ಹಾಕಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ನಿ. ಯಾಕಂದ್ರೆ ಹಳಿದು ಸ್ವಲ್ಪ ಹಿಟ್ಟಿತ್ತು, ಅದನ್ನು ಖಾಲಿ ಮಾಡಿ ಆಮೇಲೆ ಇದು ಊರಿಂದ ತಂದಿರೋ ಹಿಟ್ಟನ್ನು ಹಾಕಿರತ್ತಂತೇಳಿ ನಾನು ಎರಡೂ ಮಿಕ್ಸ್ ಮಾಡಿರಲಿಲ್ಲ. ಇವಾಗ ಅದು ಸ್ವಲ್ಪ ಅಂದ್ರೆ ಸ್ವಲ್ಪ ಇತ್ತು, ಅದಕ್ಕೆ ಫಸ್ಟ್ ಅದನ್ನು ಏನದು ಸಾನಿಸಿ ತೆಕ್ಕೊಂಡು ಈಗ ಬಜ್ಜಿ ಮಾಡೋಕ್ಕೆ. ಇನ್ನು ಉಳ್ಕಿದ ಹಿಟ್ಟೆಲ್ಲನೂ ಅದನ್ನೂ ಎಲ್ಲ ಸಾನಿಸಿ ಎತ್ತಿಡಾಕತ್ತೀನಿ ನೋಡ್ರಿ, ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ. ತಾಲಿಪಟ್ಟಿ ಆಮೇಲೆ ಬಜ್ಜಿ ಜುನಕ ಎಲ್ಲ ಮಾಡೋಕ್ಕೆ ಬರ್ತದೆ ಅಂಥೇಳಿ ಊರಿಂದ ನಾನು ಕಡಲೆ ಹಿಟ್ಟನ್ನು ತೊಗೊಂಬಂದಿದ್ನಿ. ಯಾವಾಗಲೂ ಇಲ್ಲೇ ತೊಗೋತಿದ್ನಿ, ಆದರೆ ಈ ಸರಿ ಊರಿಗೆ ಹೋದಾಗ ಅಲ್ಲೇ ಸ್ವಲ್ಪ ಮನ್ಯಾಗ ಕಡಲೆಬೇಳೆ ಹೊಡೆದಿರ್ತಾರಲ್ಲ, ಹಾಗಾಗಿ ಅಲ್ಲೇ ಸ್ವಲ್ಪ ಹಿಟ್ಟನ್ನು ಮತ್ತೆ ಹಾಕಿಸ್ಕೊಂಡು ಬಂದಿದ್ರು, ತೊಗೊಂಡು ಬನ್ನಿ. ಅದನ್ನೆಲ್ಲನೂ ಸಾನಿಸಿ ಡಬ್ಬಿಗೆ ಹಾಕಿ ಇಟ್ಕೊಂಡು ಹಂಗೆ ಕಟ್ಟಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇನ್ನು ಬಜ್ಜಿ ಮಾಡ್ಬೇಕು ನೋಡ್ರಿ. ಬಜ್ಜಿ ಮಾಡೋಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಒಂದು 4-5 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಕತ್ತೀನಿ. ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ನಾನು, ಬಜ್ಜಿ ಮೆಣಸಿನ್ಕಾಯಿ ಇರ್ತಾವಲ್ಲ ಅವ್ನು ತೊಗೊಂಡು ಬಂದಿದ್ನಿ, ಅದ್ರ ಮಾಡೇ ಇರಲಿಲ್ಲ. ಇವತ್ತು ಮಾಡಿರತ್ತಂತೇಳಿ ಮಾಡಕತ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಅಜವಾನ, ಸಾಲ್ಟು, ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇವಾಗ ನೋಡ್ರಿ ಬಜ್ಜಿ ಮಾಡಾಕತ್ತೀನಿ. ಟೇಸ್ಟ್ ಆಗಿದ್ದು ಬಜ್ಜಿ ಚಲೋ ಆಗಿದ್ದು.
ಒಬ್ಬೊಬ್ಬರು ಬಜ್ಜಿ ಗಟ್ಟಿ ಆಗ್ತಾವೆ ಚಲೋ ಆಗಂಗಿಲ್ಲ ಅಂತ ಹೇಳ್ತಾರೋ. ಯಾಕೆ ಗಟ್ಟಿ ಆಕಾವ ಅಂತಂದ್ರೆ ಎಲ್ಲ ಕಡ್ಲೆ ಹಿಟ್ಟು ಚಲೋ ಇರ್ತೈತಿ, ಎಲ್ಲ ಚಲೋ ಇರ್ತೈತಿ. ಆದರೂ ನಾನು ಬಜ್ಜಿ ಯಾಕೆ ಗಟ್ಟಿ ಆಕಾವ ಅಂದ್ರೆ ನಾವು ಕಲ್ಸಾತಿರ್ತಾವಲ್ಲ, ಕಲಸುವಾಗ ಜಾಸ್ತಿ ಕಲಿಸ್ಬಾರ್ದು. ಅಂದ್ರೆ ಕೈಲೇ ಹಿಟ್ಟನ್ನು ನಾವು ಇವಾಗ ಈ ಮಂಗಳೂರು ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಜಾಸ್ತಿ ಹಿಂಗೆ ಹಿಟ್ಟನ್ನು ಕಲಿಸ್ತೀವಿ. ಆ ಥರ ಈ ಹಿಟ್ಟನ್ನು ಕಲಿಸ್ಬಾರ್ದು. ಅಷ್ಟು ಸೂಕ್ಷ್ಮ ಅಷ್ಟು ಕಲಸಿ ನಾವು ಮಾಡಬೇಕು. ಆವಾಗ ಬಜ್ಜಿ ಚಲೋ ಬರ್ತಾವೆ ನೋಡ್ರಿ. ಜಾಸ್ತಿ ನಾವು ಇದನ್ನು ಕಲಿಸಿದ್ದೀವಿ ಅಂದ್ರೆ ಬಜ್ಜಿ ಅಷ್ಟು ಚಲೋ ಆಗಂಗಿಲ್ಲ. ಮಂಗಳೂರು ಬಜ್ಜಿ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಜಾಸ್ತಿ ಕಲಿಸ್ಬೇಕು, ಅವಾಗವ ಉಬ್ಬುತ್ತಾವು. ಈ ಬಜ್ಜಿ ಹಾಗಲ್ಲ, ನಾವು ಜಾಸ್ತಿ ಕಲಿಸಿದ್ದೀವಿ ಅಂದರೆ ಇವು ಅಷ್ಟು ಬಂಗಿಲ್ಲ. ಹಾಗಾಗಿ ನಾನು ಕೈಲೇ ಕಲ್ಸಂಗೇನೇ ಇಲ್ಲ. ಅದೇನು ಎಗ್ ಬಿಟರ್ ಐತಲ್ಲ ಅದರಲ್ಲ ಕೈ ಕಲಿಸ್ಬಿಟ್ಟಿರ್ತಾನೆ, ಹಾಗಾಗಿ ಕ್ರಿಸ್ಪಿಯಾಗಿ ಚಲೋ ಆಕ್ಕಾವು. ಬಜ್ಜಿ ಮಾಡೀನಿ. ಬಜ್ಜಿ ಮಾಡಿ ನಮ್ಮ ಮನೆಯವ್ರಿಗೆ ಮತ್ತೆ ಚಪಾತಿ ಮಾಡಿ ಅವ್ರಿಗೆ ಊಟಕ್ಕೆ ಹಚ್ಕೊಡತ್ತೇನೆ ನೋಡ್ರಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.